ಅಲ್ಲ ಭವ್ಯನಿಗೆ ಏನ್ ಕ್ಯಾಟ್ಸ್ ಅಂದ್ರೆ ತುಂಬಾ ಇಷ್ಟನಾ ಅಂತ. ಏನಕ್ಕಂದ್ರೆ ಇದು ಫಸ್ಟ್ ಟೈಮ್ ಅಲ್ಲ, ಒಂದ್ಸಲ ಐಶ್ವರ್ಯನಿಗೂ ಮಾಡ್ತೀರಿ ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ನೀವಿಬ್ರು ತುಂಬಾ ಒಳ್ಳೆ ಫ್ರೆಂಡ್ಸ್ ಅನ್ಸ್ತೀರಿ ಅಂದ್ರೆ ಸ್ಟಾರ್ಟಿಂಗ್ ವೀಕ್ ಅಲ್ಲಿ. ಆಮೇಲೆ ಹೋಗ್ತಾ ಹೋಗ್ತಾ ಯಾಕೋ ಇಬ್ರಿಗೂ ವೈಬೆ ಮ್ಯಾಚ್ ಆಗೋದಿಲ್ಲ. ಐಶ್ವರ್ಯಂಗೂ ಇದೇ ತರ ಬೆಕ್ ತರ ಸೌಂಡ್ ಮಾಡ್ತೀರಿ, ಅವ್ರು ಬಂದು ಸಿಕ್ಕಾಪಡೆ ಕಿರ್ಚಾಡಿ ಹೋಗ್ತಾರೆ. ಯಾಕೆ ಭವ್ಯನ್ಗೆ ಅಷ್ಟೊಂದು ಇಷ್ಟನಾ ಬೇಕಂದ್ರೆ? ನಂಗೆ ಗೊತ್ತಿಲ್ಲ. ಅಂದ್ರೆ ಪೆಟ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಡಾಗ್ಸ್, ಕ್ಯಾಟ್ಸ್ ಅದೆಲ್ಲ, ಎಲ್ಲ ಬರ್ಡ್ಸ್ ಗಿಡ್ಸ್ ಎಲ್ಲ ಇಷ್ಟ. ಬಟ್ ಅಲ್ಲಿ ಸಿಚುಯೇಷನ್ ಒಂದ್ಸಲ ಯಾವ್ದೋ ಕೋಗಿಲೆ ತರನು ಸೌಂಡ್ ಮಾಡಿದೀನಿ, ಕೂ ಕೂ ಅಂತ ಯಾವ್ದೋ ಇದಕ್ಕೆ ಬೆಕ್ ತರ ಸೌಂಡ್ ಮಾಡಿದೀನಿ. ಸೊ ಹೌದು, ನಾನು ಐಶು ಸಿಕ್ಕಾಪಟ್ಟೆ ಜಗಳ ಆಡಿದೀವಿ. ಅಂಡ್ ಅದೇ ಹೇಳಿದ್ದೆ ನಾನು ಐಶುಗೆ, ಐಶು ಈ ಮನೆ ನಮ್ಗೆ ಹಿಂಗ್ ಆಡಿಸ್ತಿದೆ ಅಂಡ್ ಇಲ್ಲಿನ ಸಿಚುಯೇಷನ್ ನಮ್ಗೆ ಹೀಗೆ ರಿಯಾಕ್ಟ್ ಆಗ್ತಿದೆ. ಬಟ್ ಇದನ್ನ ನಾನು ಹೊರಗಡೆ ಹೋದ್ಮೇಲೆ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ. ಬಟ್ ನೀವ್ ಹೇಳ್ಬಿಡ್ತೀರಿ ಒಂದ್ ಕಡೆ, ನಾನ್ ಹೊರಗೆ ಹೋದ್ರೆ ಐಶ್ವರ್ಯನ್ ಮಾತಾಡ್ಸಲ್ಲ ಇನ್ನ. ಅದು ಹೇಳಿದೆ ನನ್ಗೆ, ಆಮೇಲೆ ಹೇಳಿದೆ, ಇಲ್ಲ ಐಶು ಸಾರಿ, ನಾನು ಹೇಳ್ಬಾರ್ದಿತ್ತು ಅದನ್ನ. ಬಟ್ ಅದನ್ನ ಇಲ್ಲಿಗೆ ಬಿಟ್ಟು ಹೊರಗಡೆ ಆದ್ಮೇಲೆ ತುಂಬಾ ಚೆನ್ನಾಗಿರೋಣ. ಬಿಕಾಸ್ ಒಳಗಡೆ ಸಿಚುಯೇಷನ್ ಎಲ್ರು ಅದೇ ಹೇಳ್ತಿದ್ದು, ಇಲ್ಲಿನ ಸಿಚುಯೇಷನ್ಗೆ ಎಲ್ರು ಹಿಂಗ್ ಆಟಾಡ್ಲೇಬೇಕು, ಆಗುತ್ತೆ, ಇಟ್ಸ್ ಕಾಮನ್. ಬಟ್ ಅದನ್ನ ಇಲ್ಲಿಗೆ ಮರ್ತು ಹೊರಗಡೆ ಆದ್ಮೇಲೆ ಚೆನ್ನಾಗಿರೋಣ. ಮಾತಾಡಿದ್ರ ಐಶ್ವರ್ಯ ಜೊತೆ ಹೊರಗೆ ಬಂದ್ಮೇಲೆ? ಫಿನಾಲೆಲ್ಲಿ ಮಾತಾಡಿದ್ವಿ, ಆರಾಮಾಗಿದ್ವಿ. ಅದಾದ್ಮೇಲೆ ಫಿನಾಲೆ ಮುಗಿಸ್ಕೊಂಡ್ಮೇಲೂ ಯಾಕೆ ಇಷ್ಟ ಬೇಗ ಹೋಗ್ತಿದ್ಯಾ ಇರು ಅಂತಂದ್ಲು. ಯಾರು ಫ್ರೆಂಡ್ಲಿ. ಬಟ್ ಆ ಮನೆಯಲ್ಲಿ ಏನಿತ್ತು ಅದನ್ನ ಎಲ್ರು ಅಲ್ಲಿಗೆ ಬಿಟ್ಟಿದೀವಿ, ಯಾರು ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡಿಲ್ಲ.